ಹಲೋ ವೀಕ್ಷಕರೇ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಶಿವರಾತ್ರಿ ಹಬ್ಬಕ್ಕೆ ಎಲ್ಲರೂ ಉಪವಾಸ ಮಾಡಿ ಜಾಗರಣೆ ಕೂಡ ಎಲ್ಲ ಮಾಡಿ ದೇವಸ್ಥಾನಗಳಿಗೆಲ್ಲ ಹೋಗ್ತಾ ಇರ್ತಾರೆ. ಅದೇ ರೀತಿ ನಾನು ಕೂಡ ಈ ದಿನ ಶಿವರಾತ್ರಿ ಹಬ್ಬಕ್ಕೆ ಪೂಜೆ ಮಾಡಿ ನಂತರ ನಮ್ಮ ಮನೆ ಹತ್ರ ಇರುವ ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ದೇವರ ದರ್ಶನ ಮಾಡಲು ಬಂದಿದ್ದೇನೆ. ಅಲ್ಲಿನ ವಿಶೇಷತೆಯನ್ನು ತಿಳಿದುಕೊಳ್ಳೋಣ. ಮತ್ತು ಹೋಗ್ತಾ ಪಕ್ಕದಲ್ಲಿ ಅಲ್ಲಿ ಅಯ್ಯಪ್ಪ ಸ್ವಾಮಿ ದೇವರು ಮತ್ತು ವಿನಾಯಕ ಸ್ವಾಮಿ, ಆಂಜನೇಯ ಸ್ವಾಮಿ ಎಲ್ಲ ದೇವರು ಕೂಡ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಇಲ್ಲಿ ನಮಸ್ಕಾರ ಸ್ನೇಹಿತರೆ, ವಾಸವಿ ಕ್ಲಬ್ ಕೆಳಮಂಗಲಕ್ಕೆ ಸ್ವಾಗತ ಸುಸ್ವಾಗತ. ಈ ದಿನ ನಾನು ಶಿವರಾತ್ರಿ ಹಬ್ಬಕ್ಕೆ ನಮ್ಮ ಊರಿನಲ್ಲಿರುವ ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದೇನೆ. ಈ ದೇವಸ್ಥಾನವು ರುದ್ರಭೂಮಿಯ ಪಕ್ಕದಲ್ಲಿದೆ, ಅಂದರೆ ಸ್ಮಶಾನದ ಹತ್ತಿರನೇ ಇರೋದರಿಂದ ಇಲ್ಲಿ ಶಿವನಿಗೆ ಪವರು ತುಂಬ ಇದೆ ಅಂತ ಜನಗಳ ನಂಬಿಕೆ. ಇದು ಹಳೆಯ ಕಾಲದ ದೇವಸ್ಥಾನ. ಮುಂಚೆ ಇದು ಹಾಳು ಬಿದ್ದ ದೇವಸ್ಥಾನವಾಗಿತ್ತು. ಈಗ 30 ವರ್ಷಗಳ ಹಿಂದೆ ಇದನ್ನು ಪುನಃ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಇಲ್ಲಿ ಪ್ರತಿ ಸೋಮವಾರ ಮತ್ತು ಪ್ರತಿ 15 ದಿನಗಳಿಗೊಮ್ಮೆ ಪ್ರದೋಷ ಪೂಜೆ ಪ್ರಸಾದ ಇರುತ್ತೆ. ಮತ್ತು ಕಾರ್ತೀಕ ಸೋಮವಾರದಲ್ಲಿ ವಿಶೇಷ ಪೂಜೆ ನಡೆಯುತ್ತವೆ. ಆ ದಿನ ಭಕ್ತಾದಿಗಳು ತುಂಬ ಜನ, ಪ್ರತಿ ಸೋಮವಾರ ಕೂಡ ತುಂಬ ಜನ ಭಕ್ತಾದಿಗಳು ಬರ್ತಾರೆ. ಶಿವರಾತ್ರಿಯ ದಿನ ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾರೆ. ಆ ದಿನ ರುದ್ರಾಭಿಷೇಕ ನಡೆಯುತ್ತೆ. ಮತ್ತು ಆ ದಿನ 3 ಸಾರಿ ಯಾಮ ಪೂಜೆ ಅಂತ ಹೇಳ್ತಾರಲ್ಲ, 4 ಜಾವದ ಪೂಜೆ ಅಂತ, ಆ ತರಹ ಅಭಿಷೇಕ ಕೂಡ ನಡೆಯುತ್ತದೆ. ಮತ್ತು ಆ ದಿನ ಭಕ್ತಾದಿಗಳಿಂದ ಉಪನ್ಯಾಸ ಮತ್ತು ಹರಿಕತೆ ನಡೆಯುತ್ತದೆ. ಇವಿಷ್ಟು ಈ ದೇವಸ್ಥಾನದ ವಿಶೇಷತೆ. ಇದು ಈ ಶಿವನ ಬಲಗಡೆಯ ಭಾಗದಲ್ಲಿ ವಿನಾಯಕ ಸ್ವಾಮಿ ಇರುತ್ತೆ. ಮತ್ತು ನಾವು ಒಳಗಡೆ ಹೋಗುವಾಗ ವಿನಾಯಕ ಸ್ವಾಮಿನ ದರ್ಶನ ಮಾಡಿಕೊಂಡು ನಾವು ಒಳಗಡೆ ಹೋಗ್ತೀವಿ. ಬರುವಾಗ ನವಗ್ರಹಗಳಿಗೆ ಪ್ರದಕ್ಷಿಣೆ ಮಾಡ್ಕೊಂಡು ಬರ್ತೀವಿ. ನೋಡಿ, ಇಲ್ಲಿ ಎದುರುಗಡೆನೇ ನಂದೀಶ್ವರನು ಕಾಣಿಸ್ತಾ ಇದ್ದಾರೆ. ಆ ನಂದೀಶ್ವರನಿಗೆ ಪ್ರದೋಷ ಕಾಲದಲ್ಲಿ ಪೂಜೆಯನ್ನು ಮಾಡೋದು. ನೋಡಿ, ಇವಾಗ 11 ಗಂಟೆಗೆ ಸರಿಯಾಗಿ ಕ್ಷೀರಾಭಿಷೇಕ ನಡೀತಾ ಇದೆ. ಬಿಂದಿಗೆಯಲ್ಲಿ ತಗೊಂಡು ಕ್ಷೀರಾಭಿಷೇಕವನ್ನು ಮಾಡ್ತಾ ಇದ್ದಾರೆ. ಅಭಿಷೇಕ ನಡೆಯೋ ಕಾಲದಲ್ಲಿ ಇಲ್ಲಿ ಶಂಖವನ್ನು ಊದುತ್ತಾ ಇದ್ದಾರೆ. ಈಗ ದಧಿ ಅಭಿಷೇಕ ನಡೀತಾ ಇರುತ್ತೆ. ಈ ಕ್ಷೀರಾಭಿಷೇಕ ಆದಮೇಲೆ ದಧಿ ಅಭಿಷೇಕ ನಡೀತಾ ಇದೆ. ನೋಡಿ, ಇದು ಕೂಡ ತುಂಬ ಒಂದು ಕ್ಯಾರಿಯರ್ ತಗೊಂಡು ಅದರೊಳಗೇ ಅಭಿಷೇಕನ ಮಾಡ್ತಾ ಇದ್ದಾರೆ. ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಈಗ ತುಪ್ಪ, ಜೇನುತುಪ್ಪ, ಎಳ್ನೀರು ಅಭಿಷೇಕ, ಪಂಚಾಮೃತ ಅಭಿಷೇಕ ಎಲ್ಲವನ್ನು ಮಾಡ್ತಾರೆ. ಈ ಅಭಿಷೇಕ ಎಲ್ಲ ನೋಡಿ ಎಲ್ಲರೂ ಕಣ್ತುಂಬಿಸ್ಕೊಳ್ಳಿ ಮತ್ತು ಶಿವನ ಕೃಪೆಗೆ ಪ್ರಾರ್ಥರಾಗಿ. ಮುರಾರಿಸುರಾರ್ಚಿತಲಿಂಗಂ ನಿರ್ಮಲಭಾಸಿತಶೋಭಿತಲಿಂಗಂ ಜನ್ಮಜದುಃಖವಿನಾಶಕಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ದೇವಮುನಿಪ್ರವರಾರ್ಚಿತಲಿಂಗಂ ಕಾಮದಹನ ಕರುಣಾಕರಲಿಂಗಂ ರಾವಣದರ್ಪವಿನಾಶಕಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ಎಳನೀರಿನ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಓರ್ವಾರುಕಮಿವ ಬಂಧನಾನ್ ಮೃತ್ಯೋ ಮೋಕ್ಷೀಯಮಾಮೃತಾತ್.
ಮತ್ತು ಶಿವರಾತ್ರಿಯ ದಿನ ಬೆಳಗ್ಗೆಯಿಂದ ರಾತ್ರಿಯವರೆಗೂ ಪ್ರಸಾದವನ್ನು ಕೊಡ್ತಾನೆ ಇರ್ತಾರೆ, ಪ್ರಸಾದವನ್ನು ಹಂಚ್ತಾ ಇರ್ತಾರೆ. ಎಲ್ಲರೂ ಬಂದು ಪ್ರಸಾದವನ್ನು ಸ್ವೀಕರಿಸುತ್ತಾರೆ. ಈಗ ಎಲ್ಲ ಆದಮೇಲೆ ಮಹಾಮಂಗಳಾರತಿ ನಡೀತಾ ಇದೆ. ಈ ದೇವರ ದರ್ಶನವನ್ನು ಮಾಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಓಂ ನಮಃ ಶಿವಾಯ.